ಭಾರತೀಯ ನ್ಯಾಯಾಂಗದ ಇತಿಹಾಸದಲ್ಲೇ ಇದು ಮತ್ತೊಂದು ಮೈಲಿಗಲ್ಲಿನ ತೀರ್ಪು. ರೇಪಿಸ್ಟ್ಗಳ ಪಾಲಿಗೆ ಎಚ್ಚರಿಕೆ, ಸಮಾಜಕ್ಕೊಂದು ಪಾಠ. ಹೌದು, ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ನಲ್ಲಿ ದೋಷಿ ಎಂದು ಗುರಿಯಾಗಿದ್ದ ಪ್ರಜ್ವಲ್ ರೇವಣ್ಣನಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿ ತೀರ್ಪು ನೀಡಿದೆ. ಹೀಗಾಗಿ ಆರೋಪಿ ಜೀವನ ಪರ್ಯಂತ ತನ್ನ ಮುಂದಿನ ಜೀವನವನ್ನ ಜೈಲಿನಲ್ಲೇ ಕಳೆಯಬೇಕಾಗಿದೆ. ಈ ತೀರ್ಪು ರೇಪಿಸ್ಟ್ಗಳಿಗೆ ಒಂದು ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ ಪ್ರಕಟ. ಮಾಜಿ ಪ್ರಧಾನಿ ಮೊಮ್ಮಗನಿಗೆ ಜೀವನ ಪರ್ಯಂತ ಜೈಲೇ ಗತಿ. ಪ್ರಜ್ವಲ್ಗೆ 11.50 ಲಕ್ಷ ರೂಪಾಯಿ ದಂಡ, ಸಂತ್ರಸ್ತೆಗೆ 11.25 ಲಕ್ಷ ಪರಿಹಾರ. ಅತ್ಯಾಚಾರಿ ಪ್ರಜ್ವಲ್ ಕಾಮದ ಕರ್ಮಕಾಂಡ ಒಂದೇ ಎರಡೇ. ಹಾಸನದ ಈ ಮಹಾನ್ ಕಾಮಾಂಧ ಅದೆಷ್ಟು ಹೆಣ್ಮಕ್ಕಳ ಬಾಳಲ್ಲಿ ಚೆಲ್ಲಾಟ ಆಡಿದ್ದ. ಆದ್ರೆ ಮಾಡಿದ್ದುನ್ನೋ ಮಾರಾಯ ಎಂಬಂತೆ KR ನಗರ ಮಹಿಳೆ ಅತ್ಯಾಚಾರ ಕೇಸ್ನಲ್ಲಿ ಕಾಮಿಸ್ಟನ್ಗೆ ಈಗ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಶುಕ್ರವಾರ ಪ್ರಜ್ವಲ್ ದೋಷಿ ಎಂದು ಹೇಳಿದ್ದ ಕೋರ್ಟ್ ಎಂದೋ ಶಿಕ್ಷೆ ಪ್ರಕಟ ಮಾಡಿದೆ. ಸಂಜೆ 4:15 ಸುಮಾರಿಗೆ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯ ತೀರ್ಪು ನೀಡಿದ್ರು ನ್ಯಾಯಾಧೀಶರು. 14 ತಿಂಗಳಿಂದ ಪರಪ್ಪನ ಅಗ್ರಹಾರ ಪಾಲಾಗಿದ್ದ ರೇಪಿಸ್ಟ್ ಪ್ರಜ್ವಲ್ಗೆ ಈಗ ಶನಿ ಹೆಗಲೇರಿದೆ. KR ನಗರ ಮಹಿಳೆ ಅತ್ಯಾಚಾರದ ಕೇಸಲ್ಲಿ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿದ್ದ SIT ಸಾಕ್ಷ್ಯಾಧಾರ ಸಂಗ್ರಹಿಸಿ ಕೋರ್ಟ್ಗೆ ಸಬ್ಮಿಟ್ ಮಾಡಿತ್ತು. ಕೇವಲ 7 ತಿಂಗಳಲ್ಲೇ ಟ್ರಯಲ್ ನಡೆಸಿದ ಕೋರ್ಟ್ ಪ್ರಜ್ವಲ್ ರೇವಣ್ಣನಿಗೆ ಜೀವನ ಪರ್ಯಂತ ಜೈಲೂಟ ಶಿಕ್ಷೆ ನೀಡಿದೆ. IPC ಸೆಕ್ಷನ್ 376B ಅಡಿಯಲ್ಲಿ ಜೀವಾವಧಿ ಶಿಕ್ಷೆ, 6 ಲಕ್ಷ ರೂಪಾಯಿ ದಂಡ. IPC ಸೆಕ್ಷನ್ 354A ಅಡಿಯಲ್ಲಿ 3 ವರ್ಷ ಕಠಿಣ ಶಿಕ್ಷೆ, 25,000 ದಂಡ. IPC ಸೆಕ್ಷನ್ 354B ಅಡಿಯಲ್ಲಿ 7 ವರ್ಷ ಕಠಿಣ ಶಿಕ್ಷೆ, 50,000 ದಂಡ. IPC ಸೆಕ್ಷನ್ 354C ಅಡಿಯಲ್ಲಿ 3 ವರ್ಷ ಕಠಿಣ ಶಿಕ್ಷೆ, 25,000 ದಂಡ. IPC ಸೆಕ್ಷನ್ 506 ಅಡಿಯಲ್ಲಿ 2 ವರ್ಷ ಕಠಿಣ ಶಿಕ್ಷೆ, 10,000 ದಂಡ. IPC ಸೆಕ್ಷನ್ 201 ಅಡಿಯಲ್ಲಿ 3 ವರ್ಷ ಕಠಿಣ ಶಿಕ್ಷೆ, 25,000 ದಂಡ. IPC ಸೆಕ್ಷನ್ 506 ಅಡಿಯಲ್ಲಿ 2 ವರ್ಷ ಕಠಿಣ ಶಿಕ್ಷೆ, 10,000 ದಂಡ. IT ಆಕ್ಟ್ 66E ಅಡಿಯಲ್ಲಿ 3 ವರ್ಷ ಕಠಿಣ ಶಿಕ್ಷೆ, 25,000 ದಂಡ. ರೇಪಿಸ್ಟ್ ಪ್ರಜ್ವಲ್ ರೇವಣ್ಣಂಗೆ 11.50 ಲಕ್ಷ ದಂಡ ವಿಧಿಸಿದೆ ಕೋರ್ಟ್. ಸಂತ್ರಸ್ತೆಗೆ 11.25 ಲಕ್ಷ ಪರಿಹಾರ ನೀಡಬೇಕೆಂದು ಜಡ್ಜ್ ಆದೇಶ ನೀಡಿದ್ದಾರೆ. ಅತ್ಯಾಚಾರಿ ಪ್ರಜ್ವಲ್ ಈಗ ಅಪರಾಧಿಯಾಗಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಪರ್ಮನೆಂಟ್ ಆಗಿಯೇ ಜೀವನ ಕಳೆಯಬೇಕಾಗಿದೆ. ಸದ್ಯ ಅಪರಾಧಿ ಪ್ರಜ್ವಲ್ ರೇವಣ್ಣ ಈ ತೀರ್ಪು ಪ್ರಶ್ನಿಸಿ ಉಚ್ಚ ನ್ಯಾಯಾಲಯದ ಮೊರೆ ಹೋಗಲು ಅವಕಾಶವಿದೆ. ಒಟ್ಟಿನಲ್ಲಿ ದೇಶದ ರಾಜಕೀಯ ಇತಿಹಾಸದಲ್ಲಿ ಮಾಜಿ ಪ್ರಧಾನಿಯೊಬ್ಬರ ಮೊಮ್ಮಗ ರೇಪ್ ಕೇಸ್ನಲ್ಲಿ ಅಪರಾಧಿಯಾಗಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದು ಇದೇ ಮೊದಲು ಅನ್ಸುತ್ತೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.